ನನ್ನ ಹೆಸರು ಸ್ವಾತಿ. ನಾನು ಒಂದು ಒಳ್ಳೆಯ ಸಾಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ದೇನೆ. ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಕಿರಿಯವಳು. ನನ್ನ ತಂದೆ ತಾಯಿಯಲ್ಲದೆ ನನ್ನ ಇಬ್ಬರು ಅಣ್ಣಂದಿರು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನನ್ನೆಲ್ಲ ಆಸೆಗಳನ್ನು ಪೂರೈಸುತ್ತಿದ್ದರು. ನನ್ನ ಇಬ್ಬರು ಅಣ್ಣಂದಿರು ನನಗೆ ಏನು ಬೇಕೋ ಎಲ್ಲವನ್ನೂ ಮೊದಲೇ ತಿಳಿದುಕೊಂಡು ಅವುಗಳನ್ನು ಪೂರೈಸುತ್ತಿದ್ದರು. ನನ್ನ ಆಸೆಗಳನ್ನು ಪೂರೈಸದಿದ್ದರೆ ಅವರಿಗೆ ನೆಮ್ಮದಿಯೇ ಇರುತ್ತಿರಲಿಲ್ಲ. ಅಷ್ಟು ನನ್ನನ್ನು ನನ್ನ ಅಣ್ಣಂದಿರು ಪ್ರೀತಿಸುತ್ತಿದ್ದರು. ಹಾಗಾಗಿ ಅವರು ನನಗೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು. ಹೀಗಿರುವಾಗಲೇ ಇದ್ದಕ್ಕಿದ್ದ ಹಾಗೆ ನನ್ನ ತಾಯಿಯು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುತ್ತಾರೆ. ನಂತರ ನನ್ನ ತಂದೆ ನಮ್ಮ ಅಣ್ಣನ ಮದುವೆ ಮಾಡಿದರು. ನನ್ನ ಅತ್ತಿಗೆ ತುಂಬ ಒಳ್ಳೆಯವಳಾಗಿದ್ದಳು. ಅವಳು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು. ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅಣ್ಣ ಅತ್ತಿಗೆ ಇಬ್ಬರು ಸ್ವಂತ ಮಗಳಂತೆ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ಬಹುಶಃ ನನ್ನ ತಂದೆ ತಾಯಿ ಕೂಡ ನನ್ನನ್ನು ಇಷ್ಟು ಪ್ರೀತಿಸಲಿಲ್ಲವೇನೋ, ಅಷ್ಟು ನನ್ನನ್ನು ಇಬ್ಬರು ಪ್ರೀತಿಸುತ್ತಾರೆ. ಇವರ ಮದುವೆಯಾಗಿ 2 ವರ್ಷವಾಗಿತ್ತು. ಆವಾಗಿನಿಂದಲೂ ನನ್ನ ಅತ್ತಿಗೆಯು ನನಗೆ ಅಮ್ಮನವಿಲ್ಲವೆಂಬ ಕೊರಗು ಬಾರದಂತೆ ನೋಡಿಕೊಂಡಿದ್ದರು. ಅಣ್ಣನು ನನಗೆ ಮದುವೆ ಮಾಡಲು ವರ ಹುಡುಕುವ ಜವಾಬ್ದಾರಿಯನ್ನು ಅತ್ತಿಗೆಗೆ ವಹಿಸಿದ್ದರು. ಆಗಲಿಂದಲೇ ನಮ್ಮ ಅತ್ತಿಗೆ ನನಗೆ ವರ ಹುಡುಕಲು ಶುರು ಮಾಡಿದ್ದರು. ಆ ಸಮಯಕ್ಕೆಲ್ಲ ನನ್ನ ಪರೀಕ್ಷೆಗಳು ಮುಗಿದಿತ್ತು. ನನ್ನ ವಿದ್ಯಾಭ್ಯಾಸ ಸಹ ಪೂರ್ಣಗೊಂಡಿತ್ತು. ನನಗೆ ಇನ್ನು ಓದಲು ಇಷ್ಟವಿರಲಿಲ್ಲ. ಆದ್ದರಿಂದ ಆದಷ್ಟು ಬೇಗ ಒಬ್ಬ ಒಳ್ಳೆಯ ವರನನ್ನು ಹುಡುಕಿ ಮದುವೆ ಮಾಡಬೇಕೆಂದುಕೊಂಡರು. ನಾನು ಪ್ರತಿ 2-3 ದಿನಗಳಿಗೊಮ್ಮೆ ನನ್ನ ಗೆಳತಿಯರೊಂದಿಗೆ ಪ್ರವಾಸಕ್ಕೆ ತೆರಳುತ್ತಿದ್ದೆ. ಒಂದು ಮಧ್ಯಾಹ್ನ ನಾವು ಗೆಳೆಯರೆಲ್ಲ ಒಂದು ಹೋಟೆಲಿನಲ್ಲಿ ಊಟ ಮಾಡುತ್ತಿದ್ದೆವು. ಆಗ ಆಕಸ್ಮಿಕವಾಗಿ ವೇಟರ್ ಒಂದು ಹೂಗುಚ್ಛವೊಂದನ್ನು ತಂದು ಟೇಬಲ್ ಮೇಲೆ ನನ್ನ ಮುಂದಿಟ್ಟ ಮತ್ತು ಹೇಳಿದ, ಯಾರೋ ನಿಮಗಾಗಿ ಕಳಿಸಿದ್ದಾರೆ. ನಾನು ತುಂಬ ಗಾಬರಿಯಾದೆ. ನನಗಾಗಿ ಹೂಗುಚ್ಛವನ್ನು ಯಾರು ಕಳಿಸಿದ್ದಾರೆ? ನಾನು ಯೋಚಿಸತೊಡಗಿದೆ. ನಂತರ ನಾನು ಅಷ್ಟಾಗಿ ಅದರ ಬಗ್ಗೆ ಗಮನ ಕೊಡಲಿಲ್ಲ. ಇದಾದ ಮೇಲೆ ಪ್ರತಿ ಬಾರಿಯೂ ಈ ರೀತಿ ನಡೆದೇ ಇತ್ತು. ನನಗೆ ಪ್ರತಿದಿನ ಹೂಗುಚ್ಛ ದೊರೆಯತೊಡಗಿತ್ತು. ನಿಧಾನವಾಗಿ ಹೂಗಳು ನನ್ನ ಬಳಿ ಬರುವುದು ನನಗೆ ಒಂದು ಅಭ್ಯಾಸವಾಗಿ ಹೋಯಿತು. ಅಷ್ಟಕ್ಕೂ ಯಾರಿವನು ನನಗೆ ಪ್ರತಿದಿನ ಹೂಗಳ ರಾಶಿಯನ್ನೇ ಕಳಿಸುತ್ತಿದ್ದಾರೆ. ನನಗೆ ಅವರನ್ನು ನೋಡುವ ಬಯಕೆಯಾಯಿತು. ಒಂದು ದಿನ ನಾನು ಬಾಲ್ಕನಿಯಲ್ಲಿ ನಿಂತಿದ್ದೆ. ಆಗ ನನ್ನ ದೃಷ್ಟಿ ಆ ಗಲ್ಲಿಯಲ್ಲಿರುವ ಒಬ್ಬ ಅನಾಮಿಕ ವ್ಯಕ್ತಿಯತ್ತ ಹೋಯಿತು. ಅವನು ಕಪ್ಪು ಬಣ್ಣದ ಶರ್ಟ್ ಧರಿಸಿದ್ದ ಮತ್ತು ಅವನು ಹೂಗುಚ್ಛವನ್ನು ನನ್ನ ಕಿಟಕಿಯೊಳಗೆ ಎಸೆದ ಮತ್ತು ಅಲ್ಲಿಂದ ಹೊರಟು ಹೋದ. ನಾನು ಅವನನ್ನು ತಡೆಯಲು ನನ್ನ ರೂಮಿನ ಕಡೆಗೆ ಓಡಿದೆ. ಅದಾಗಲೇ ಆ ಹುಡುಗ ಹೊರಟು ಹೋಗಿದ್ದ. ನನಗೆ ತುಂಬ ಬೇಜಾರಾಯಿತು. ಅಷ್ಟಕ್ಕೂ ಅವನ್ಯಾರು? ನನಗೆ ದಿನಾಲೂ ಹೂಗುಚ್ಛ ನೀಡುತ್ತಾನೆ. ಇಂದು ಅವನನ್ನು ನೋಡಬಹುದಿತ್ತು. ಆದರೆ ಸ್ವಲ್ಪದರಲ್ಲೇ ಮಿಸ್ ಆಗಿಬಿಟ್ಟ. ಅವನನ್ನು ನೋಡಲು ಆಗಲಿಲ್ಲವಲ್ಲ ಎಂದು ನನಗೆ ತುಂಬ ಬೇಜಾರಾಯಿತು. ಇದಾದ ಮೇಲೆ ಮರುದಿನ ನನ್ನ ಅತ್ತಿಗೆ ಕರೆದು, ಇಂದು ನೀನು ಹೊರಗೆ ಎಲ್ಲೂ ಹೋಗಬೇಡ. ಇಂದು ನಿನ್ನನ್ನು ನೋಡಲು ವರನ ಕಡೆಯವರು ಬರುತ್ತಿದ್ದಾರೆ ಎಂದಳು. ವರನ ಕಡೆಯವರು ನನ್ನನ್ನು ನೋಡಲು ಬಂದರು. ಅನಂತರ ಅವರ ಉತ್ತರನೂ ಬಂತು. ಅವರಿಗೆ ಹುಡುಗಿ ತುಂಬ ಇಷ್ಟ ಆದ್ಲು ಅಂತ. ಅವರು ಆದಷ್ಟು ಬೇಗ ಮದುವೆ ಮಾಡಿಕೊಡಿ. ನಿಮ್ಮ ಹುಡುಗಿ ನಮಗೆ ಇಷ್ಟ ಆಗಿದ್ದು ಆದಷ್ಟು ಬೇಗ ನಾವು ನಿಮ್ಮ ಹುಡುಗಿಯನ್ನು ನಮ್ಮ ಮನೆ ಸೊಸೆ ಮಾಡಿಕೊಳ್ಳಲಿಕ್ಕೆ ನಾವು ತಯಾರಾಗಿದ್ದೇವೆ ಎಂದು ಹೇಳಿದರು. ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ನನಗೆ ಹೂಗುಚ್ಛವನ್ನು ಕಳಿಸುತ್ತಿರುವ ಆ ಅನಾಮಧೇಯ ವ್ಯಕ್ತಿಯ ಬಗ್ಗೆ ಗೊತ್ತೂ ಇರಲಿಲ್ಲ. ಬಹುಶಃ ನನ್ನ ಹಣೆಬರಹದಲ್ಲಿ ಇದೇ ಬರೆದಿದೆಯೇನೋ. ಆದರೆ ಆಶ್ಚರ್ಯವೆಂದರೆ ಯಾವಾಗ ನನ್ನ ಮದುವೆ ಫಿಕ್ಸ್ ಆಯಿತೋ ಆವಾಗಿನಿಂದ ಹೂಗುಚ್ಛಗಳು ಬರುವುದು ನಿಂತಿತ್ತು. ಬಹುಶಃ ಅವನಿಗೂ ಈ ದಿನವೇ ನನ್ನ ಮದುವೆ ಫಿಕ್ಸ್ ಆಗಿರುವುದು ಗೊತ್ತಾಗಿರಬೇಕು. ಏಕೆಂದರೆ ಅವನು ಈಗ ಹೂಗಳನ್ನು ಕಳಿಸುತ್ತಿರಲಿಲ್ಲ.
ಆದರೆ ಮತ್ತೆ ನನ್ನ ಗಮನವೆಲ್ಲ ನನ್ನ ಮದುವೆಯ ತಯಾರಿಯತ್ತ ಹರಿಯಿತು. ತುಂಬ ಅವಸರವಾಗಿ ಅತ್ತಿಗೆ ನನ್ನ ಮದುವೆಯನ್ನು ತಾನು ಇಷ್ಟಪಟ್ಟ ಹುಡುಗನೊಂದಿಗೆ ನಿಶ್ಚಯಿಸಿದರು. ನಮ್ಮ ಮನೆಯ ವಾತಾವರಣ ಸಂಪೂರ್ಣ ಸ್ವಾತಂತ್ರ್ಯದಿಂದ ಕೂಡಿತ್ತು. ಆದುದರಿಂದ ನಾನು ಮತ್ತು ವಿಶಾಲ್ ಹಲವು ಬಾರಿ ಮುಖಾಮುಖಿಯಾಗಿ ಭೇಟಿಯಾಗಿದ್ದೆವು. ಪ್ರತಿ ಬಾರಿ ಭೇಟಿಯಾದಾಗಲೂ ನಾನು ವಿಶಾಲನ ಗಂಭೀರತೆ, ಸೀದಾಸಾದ ಮನುಷ್ಯನೆಂದುಕೊಂಡೆ. ಅವನಿಗೆ ತುಂಬ ತಮಾಷೆಯಾಗಿ ಮಾತನಾಡುವುದು ಇಷ್ಟವಾಗುತ್ತಿರಲಿಲ್ಲ. ಈಗಿನ ಕಾಲದ ಹುಡುಗರಂತೆ ಅವನು ಇರಲಿಲ್ಲ. ಯಾರೊಂದಿಗೂ ಅಷ್ಟಾಗಿ ಬೆರೆಯುತ್ತಿರಲಿಲ್ಲ. ಅತ್ತಿಗೆಯೊಂದಿಗೆ ಇದರ ಬಗ್ಗೆ ಕೇಳಿದಾಗ ಅವರು ಇದರಲ್ಲಿ ಗಾಬರಿಯಾಗುವ ವಿಷಯವೇನಿಲ್ಲ. ಎಲ್ಲ ಹುಡುಗರು ಮದುವೆಗೆ ಮುಂಚೆ ನಾಚಿಕೆ ಸ್ವಭಾವದವರಾಗಿರುತ್ತಾರೆ. ನಂತರ ಎಲ್ಲವೂ ಬದಲಾಗುತ್ತದೆ. ಈಗ ನಿಮ್ಮಣ್ಣನ್ನೇ ನೋಡು. ಮದುವೆಗೆ ಮುಂಚೆ ಅವರು ಹೇಗಿದ್ದರು? ಈಗಂತೂ ಅವರು ನನ್ನ ಹಿಂದಿಂದೆ ಸುತ್ತುತ್ತಿರುತ್ತಾರೆ. ಈ ಅತ್ತಿಗೆಯ ಮಾತುಗಳನ್ನು ಕೇಳಿ ತುಂಬ ಸಮಾಧಾನ ತಂದಿತ್ತು ಮತ್ತು ನಾನು ಮದುವೆಗೆ ಒಪ್ಪಿಕೊಂಡೆ. ವಿಶಾಲನೊಂದಿಗೆ ನನ್ನ ಮದುವೆಯಾಯಿತು. ಅವರು ತುಂಬ ಒಳ್ಳೆಯವರಾಗಿದ್ದರು. ಮನೆಯಲ್ಲಿ ಅತ್ತೆ, ಮಾವ, ಒಬ್ಬ ಮೈದುನ ಮತ್ತು ನಾವಿಬ್ಬರೂ ಇದ್ದೆವು. ಮದುವೆಯಾದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ನನಗೆ ವಿಶಾಲನ ಕೆಲವೊಂದು ನಡವಳಿಕೆಗಳು ತುಂಬ ವಿಚಿತ್ರವಾಗಿ ಕಾಣುತ್ತಿತ್ತು. ಅವನು ತುಂಬ ವಾಸನೆಯುಳ್ಳ ಪರ್ಫ್ಯೂಮ್ ಬಳಸುತ್ತಿದ್ದ. ಅದು ನನಗೆ ಇಷ್ಟನೇ ಆಗುತ್ತಿರಲಿಲ್ಲ. ಆದರೆ ಹೊಸದಾಗಿ ನಮ್ಮ ಮದುವೆಯಾಗಿದ್ದರಿಂದ ನಾನು ಏನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಮದುವೆಯ ರಾತ್ರಿ ನಾನು ತಯಾರಾಗಿದ್ದೆ. ಅವನು ಮದುಮಗನಾಗಿ ನನ್ನ ಕೋಣೆಯೊಳಗೆ ಬಂದ. ನಾನು ಸುಂದರವಾದ ವಿಶಾಲನನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಮತ್ತು ಆ ದಿನ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರ ಪರ್ಫ್ಯೂಮ್ನ ವಾಸನೆ ಮೂಗಿಗೆ ಬಡಿಯುತ್ತಿತ್ತು. ಅವರು ನನ್ನ ಜೊತೆ ಮಾತನಾಡುತ್ತಾ ನೀನು ತುಂಬ ಸುಂದರವಾಗಿದ್ದೀಯಾ ಅಂದರು. ಅವರ ಹೊಗಳಿಕೆಯಿಂದ ನಾನು ಮನದಲ್ಲಿ ಸಂತೋಷಕ್ಕೆ ನನ್ನ ನಾಚಿಕೆಯಿಂದ ನಾನು ತಲೆ ಅಲ್ಲಾಡಿಸಿದೆ. ನಿಧಾನವಾಗಿ ಬರಬರುತ್ತಾ ನಮ್ಮ ಮಾತುಕತೆ ಶುರುವಾಯಿತು. ಇಲ್ಲಿಯವರೆಗೂ ಅವರು ನನಗೆ ಸರಿಯಾಗಿ ಮುಖವನ್ನು ತೋರಿಸಿರಲಿಲ್ಲ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ನಿದ್ದೆಯ ಮಂಪು ಹತ್ತಿತ್ತು. ನಾನು ಹಾಗೆ ಮಲಗಿಬಿಟ್ಟೆ. ಬೆಳಗ್ಗೆ ಎದ್ದಾಗ ನನಗೆ ತುಂಬ ನಾಚಿಕೆಯಾಯಿತು. ಆಗ ವಿಶಾಲ ಪರವಾಗಿಲ್ಲ, ನೀವು ತುಂಬ ಸುಸ್ತಾಗಿದ್ದರಿಂದ ನಿದ್ದೆ ಬಂದಿರಬಹುದು ಎಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ. ಅವರ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಮೂಡಿತು. ನಾವು ಮದುವೆಯಾದ ಮೊದಲ ದಿನವಾದ್ದರಿಂದ ಮನೆಗೆ ಬಹಳ ನೆಂಟರು ಬಂದರು. ಅವರ ಜೊತೆ ಮಾತನಾಡುವುದು, ಹೇಳುವುದು, ಕುಳಿತುಕೊಳ್ಳುವುದು ಮಾಡಿದ್ದರಿಂದ ನಾನು ತುಂಬ ಸುಸ್ತಾಗಿಬಿಟ್ಟೆ. ಆದ್ದರಿಂದ ಸೊಂಟ ನೋವಿನಿಂದ ನಾನು ರೂಮಿಗೆ ಬಂದವಳೇ ನಿದ್ದೆ ಮಾಡಿಬಿಟ್ಟೆ. ಬೆಳಗ್ಗೆ ಎದ್ದು ನನ್ನ ಮೇಲೆ ವಿಶಾಲ ಕೋಪಿಸಿಕೊಂಡಿರಬಹುದು ಎಂದು ತುಂಬ ಹೆದರಿಕೆಯಾಯಿತು. ಒಂದು ವೇಳೆ ಅವರಿಗೆ ಸಿಟ್ಟು ಬಂದಿದ್ದರೂ ಸಿಟ್ಟಾದಂತೆ ವರ್ತಿಸಲಿಲ್ಲ. ತುಂಬ ನಾರ್ಮಲ್ ಆಗಿ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತನಾಡಿದರು. ಇದು ಕೆಲವು ದಿನಗಳ ಹಿಂದಿನ ಮಾತಾಗಿತ್ತು. ಈಗ ಅವರು ಯಾವಾಗ ಹಳ್ಳಿಯಿಂದ ವಾಪಸ್ ಬಂದರೋ ಅವರ ಪರ್ಫ್ಯೂಮ್ ವಾಸನೆ ಜೋರಾಗಿ ನನ್ನ ಮೂಗಿಗೆ ಬಡಿದು ನಾನು ಪುನಃ ನಿದ್ರೆಗೆ ಜಾರತೊಡಗಿದೆ. ರಾತ್ರಿ ಊಟವಾದ ಮೇಲೆ ನಾವು ಮಲಗಲು ಶುರು ಮಾಡಿದೆವು. ಎಚ್ಚರವಾಗಿ ಕಣ್ಣುಗಳು ತೆರೆದುಕೊಂಡವು. ನಾನು ವಿಶಾಲನನ್ನು ಕರೆದೆ. ಆಗ ನನಗೆ ಒಂದು ಆಶ್ಚರ್ಯ ಕಾದಿತ್ತು. ನನ್ನ ಕಣ್ಣುಗಳು ಸುತ್ತಲೂ ವಿಶಾಲನಿಗಾಗಿ ಹುಡುಕಾಡುತ್ತಿದ್ದವು. ವಿಶಾಲ ಅಲ್ಲಿಂದ ನಾಪತ್ತೆಯಾಗಿದ್ದರು. ನಾನು ಕಷ್ಟಪಟ್ಟು ಎದ್ದೆ ಮತ್ತು ರೂಮ್ ಚೆಕ್ ಮಾಡಿದೆ. ಆದರೆ ವಿಶಾಲನ ಪತ್ತೆ ಇರಲಿಲ್ಲ. ಬಾತ್ರೂಮ್ನಲ್ಲೂ ಚೆಕ್ ಮಾಡಿದೆ. ಆದರೆ ಅವನು ಅಲ್ಲಿಯೂ ಇರಲಿಲ್ಲ. ಗಾಬರಿಗೊಂಡು ನಾನು ಸೀದಾ ಬೆಡ್ ಮೇಲೆ ಬಂದು ಮಲಗಿದ್ದೆ. ಇಡೀ ರಾತ್ರಿ ವಿಶಾಲನ ಬರುವಿಕೆಗಾಗಿ ಕಾದೆ. ಬೆಳಗ್ಗೆ ತಿಂಡಿ ಟೇಬಲ್ ಮೇಲೆ ವಿಶಾಲನನ್ನು ನೋಡಿ ಆಶ್ಚರ್ಯವಾಯಿತು. ನಾನು ಕೇಳಿದೆ, ನೀವು ಎಲ್ಲಿದ್ರಿ? ಅವರು ಹೇಳಿದರು, ನೀನಂತೂ ಬೇಗ ಮಲಗಿದೆ. ನನಗೆ ನಿದ್ದೆ ಬರುತ್ತಿರಲಿಲ್ಲ. ಆದ್ದರಿಂದ ನಾನು ಇಡೀ ರಾತ್ರಿ ಲಾನ್ನಲ್ಲಿಯೇ ಕುಳಿತುಕೊಂಡಿದ್ದೆ.
ಆಗ ನನಗೆ ತಲೆ ತಗ್ಗಿಸುವಂತೆ ಆಯಿತು. ಹೆಂಡತಿಯಾದವಳು ಗಂಡನನ್ನು ಖುಷಿಯಾಗಿ ನೋಡಿಕೊಳ್ಳಬೇಕು ಮತ್ತು ಪ್ರತಿದಿನ ನಾನು 8 ಗಂಟೆಗೆ ಮಲಗಿಬಿಡುತ್ತಿದ್ದೆ. ಯಾಕೋ ಗೊತ್ತಿಲ್ಲ. ಮದುವೆಯಾದ ಮೇಲೆ ನನಗೆ ಇಷ್ಟು ಬೇಗ ಹೇಗೆ ನಿದ್ದೆ ಬರುತ್ತಿದೆ? ನಮ್ಮ ಮನೆಯಲ್ಲಿ ನಾನು ರಾತ್ರಿ 2 ಅಥವಾ 3 ಗಂಟೆಯವರೆಗೂ ಎದ್ದಿರುತ್ತಿದ್ದೆ. ಇಲ್ಲಿ ಏನು ಗೊತ್ತಿಲ್ಲ. ವಿಶಾಲನ ಮನೆಯಲ್ಲಿ ಮಲಗಿದರೆ ಸಾಕು, ಗಾಢ ನಿದ್ರೆ ಬರುತ್ತದೆ. ಆದರೂ ವಿಶಾಲನ ಮುಖದಲ್ಲಿ ಯಾವ ಬೇಜಾರಾದ ಹಾಗೆ ಲಕ್ಷಣಗಳು ಕಂಡುಬರುತ್ತಿಲ್ಲ. ಆದರೆ ನಾನು ಅವನನ್ನು ಅರ್ಥ ಮಾಡಿಕೊಂಡಿದ್ದೆ. ಮಾರನೆಯ ದಿನ ನಾನು ರಾತ್ರಿಯೆಲ್ಲ ಎಚ್ಚರವಾಗಿರಲು ಹಗಲಲ್ಲಿ ಮಲಗಿ ನನ್ನ ನಿದ್ರೆಯನ್ನು ಪೂರ್ಣಗೊಳಿಸುತ್ತಿದ್ದೆ. ಸಂಜೆಯಾಗುತ್ತಲೇ ನಾನು ವಿಶಾಲನ ಬರುವಿಕೆಗಾಗಿ ತಯಾರಾಗಲು ಶುರು ಮಾಡಿಕೊಂಡೆ. ಅವರು ಆಫೀಸಿನಿಂದ ಬಂದ ತಕ್ಷಣ ಅವರ ಕೈಯಿಂದ ಬ್ಯಾಗ್ ತೆಗೆದುಕೊಂಡು ಮುಗುಳ್ನಕ್ಕು ಅವರನ್ನು ನೋಡಿದೆ. ಅವರು "ನೀನು ತುಂಬ ಸುಂದರವಾಗಿದ್ದೀಯಾ" ಎಂದು ಹೊಗಳಬಹುದು ಎಂದುಕೊಂಡಿದ್ದೆ. ಆದರೆ ಅವರು ಸರಿಯಾಗಿ ನನ್ನ ಕಡೆ ನೋಡಲೇ ಇಲ್ಲ. ಆದ್ದರಿಂದ ನಾನು ಅವರ ಹತ್ತಿರ ಹೋದೆ. ಅವರು "ಇದೇನು ಆಶ್ಚರ್ಯ" ಅವರ ಪರ್ಫ್ಯೂಮ್ನಿಂದ ನನಗೆ ಮತ್ತು ಬಂದಂತೆ ಅನಿಸುತ್ತಿತ್ತು. ವಿಶಾಲನ ಪರ್ಫ್ಯೂಮ್ ವಾಸನೆ ಜೋರಾಗಿ ಮೂಗಿಗೆ ಬಡಿಯುತ್ತಿತ್ತು. ಎಷ್ಟು ಜೋರಾಗಿ ಎಂದರೆ ಕೆಲವೇ ನಿಮಿಷಗಳಲ್ಲಿ ನನಗೆ ತಲೆ ತಿರುಗಿದಂತಾಗಿ ಮತ್ತೆ ನಿದ್ದೆಗೆ ಜಾರಿದೆ. ಮತ್ತೆ ಏನಾಯಿತೋ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗ ನನ್ನ ತಲೆ ತುಂಬ ಭಾರವಾಗಿತ್ತು. ಅಕಸ್ಮಾತ್ತಾಗಿ ನನ್ನ ದೃಷ್ಟಿ ನನ್ನ ಕೈ ಮತ್ತು ಕಾಲುಗಳ ಮೇಲೆ ಬಿತ್ತು. ನನ್ನ ಜೀವ ಹೋಗಿ ಮರಳಿ ಬಂದಂತಾಗಿತ್ತು. ನನ್ನ ಕೈ ಮತ್ತು ಕಾಲುಗಳೆರಡೂ ಊದಿಕೊಂಡಿದ್ದವು. ಏನಾಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ವಿಶಾಲ್ ಕೋಣೆಯಲ್ಲಿ ಇರಲಿಲ್ಲ. ತಿಂಡಿಯ ಟೇಬಲ್ ಬಳಿ ಅತ್ತೆ ಕೇಳಿದಳು, ನಿನ್ನ ಕೈಗಳಿಗೆ ಏನಾಗಿದೆ? ನಾನು ಗಾಬರಿಯಿಂದ ಹೇಳಿದೆ, ಊದಿಕೊಂಡಿದೆ, ಏನಾಯಿತು ಅಂತ ಗೊತ್ತಿಲ್ಲ. ಮತ್ತೆ ಅತ್ತೆ ಹೇಳಿದರು, ನಿನ್ನ ಕೈ ಮತ್ತು ಕಾಲಿಗೆ ಊತ ಕಡಿಮೆಯಾಗೋ ಕ್ರೀಮ್ ಹಚ್ಚಿಕೋ. ಅವರು ನನಗೆ ಪ್ರೀತಿಯಿಂದ ಹೇಳಿದರು, ಒಬ್ಬ ಪತಿಗೆ ಒಳ್ಳೆಯ ಹೆಂಡತಿ ತುಂಬ ಸುಂದರವಾಗಿ ಕಾಣುತ್ತಾಳೆ. ಆ ಒಳ್ಳೆತನ ಹಾಗೂ ಸುಂದರತೆ ಕಡಿಮೆಯಾಗದಂತೆ ನೋಡಿಕೋ. ಗಂಡನನ್ನು ಕಂಟ್ರೋಲ್ನಲ್ಲಿ ಇರ್ತಾನೆ. ಇದೇ ರೀತಿ ಸ್ವಲ್ಪ ಹೊತ್ತಿನ ನಂತರ ವಿಶಾಲ ಹೊರಗಡೆಯಿಂದ ಬರುತ್ತಿರುವುದು ಕಾಣಿಸಿತು. ನಾನು ಮಲಗಿದ ನಂತರ ಲಾನ್ಗೆ ಹೋಗಿರಬೇಕು ಎಂದು ನನಗೆ ತಿಳಿಯಿತು. ನಮ್ಮ ಅತ್ತೆ ತುಂಬ ಒಳ್ಳೆಯವರಾಗಿದ್ದರು. ಗಂಡನನ್ನು ಹೇಗೆ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಎಂದು ಯಾವಾಗಲೂ ನನಗೆ ಹೇಳುತ್ತಿದ್ದರು. ಆದರೆ ನಾವಿಬ್ಬರು ಗಂಡ ಹೆಂಡತಿಯಾಗಿ ಹೆಸರೊಂದನ್ನು ಬಿಟ್ಟು ಒಬ್ಬರನ್ನೊಬ್ಬರು ಅರಿತುಕೊಂಡಿಲ್ಲ ಅಂತ ಹೇಗೆ ಹೇಳಲಿ? ಮದುವೆಯಾಗಿ 1 ತಿಂಗಳಾಗಿತ್ತು. ನನಗೆ ಇಲ್ಲಿಯವರೆಗೂ ವಿಶಾಲನ ಅಂತರಾಳದ ರಹಸ್ಯಗಳು ತಿಳಿಯಲಾಗಲಿಲ್ಲ. ಅವರು ಕೆಲವೊಮ್ಮೆ ನನ್ನ ಜೊತೆ ಚೆನ್ನಾಗೇ ಇರುತ್ತಿದ್ದರು, ಕೆಲವೊಮ್ಮೆ ನನಗೆ ಪರಿಚಯವೇ ಇಲ್ಲದವರಂತೆ ಇರುತ್ತಿದ್ದರು. ಹಾಗೆ ಒಂದು ದಿನ ಮಂಗಳವಾರ ನಾನು ನನ್ನ ಕೋಣೆಯಲ್ಲಿ ಕುಳಿತುಕೊಂಡಿದ್ದೆ. ಅಕಸ್ಮಾತ್ತಾಗಿ ವಿಶಾಲ್ ನನ್ನ ಕೋಣೆಗೆ ಬಂದರು. ನನಗೆ ಒಂದು ರೀತಿಯ ವಿಚಿತ್ರವಾಗಿ ಕಂಡಿತ್ತು. ಅವರು ಅವಸರದಲ್ಲಿ ಇರುವಂತೆ ಕಂಡರೂ ನಾನು ಶಾಂತವಾಗಿ ಅವರನ್ನು ನೋಡುತ್ತಾ ಕುಳಿತಿದ್ದೆ. ಅವರು ಬೇಗ ಬೇಗ ರೆಡಿಯಾಗಿ ಎಲ್ಲೋ ಹೋದರು. ಅವರು ಎಲ್ಲಿ ಹೋಗುತ್ತಾರೆ ಎಂದು ಸಹ ನನಗೆ ಹೇಳಲು ಅವರು ಇಷ್ಟಪಡಲಿಲ್ಲ. ನಾನು ಕೇಳಲು ಪ್ರಯತ್ನಪಟ್ಟೆ. ಅವರು ಗದರುತ್ತಾ ಹೇಳಿದರು, ನಿನ್ಗೇನಾಗಿದೆ? ನಿನ್ನ ಕೆಲಸ ನೀನು ನೋಡ್ಕೋ ಎಂದು ಹೇಳಿ ಹೊರಟು ಹೋದರು. ಸ್ವಲ್ಪ ಸಮಯದ ನಂತರ ಅತ್ತೆ ನನಗೆ ಕೇಳಿದರು, ವಿಶಾಲ್ ಎಲ್ಲಿ ಎಂದು. ನನಗೆ ಗಾಬರಿಯಾಯಿತು ಮತ್ತು ಅತ್ತೆಗೆ ನಾನು ಏನೂ ಹೇಳಲಿಲ್ಲ. ನಾನು ಹಾಗೆ ಸುಮ್ಮನೆ ಇದ್ದುಬಿಟ್ಟೆ. ನಾನು ದೂರು ಹೇಳಿದರೆ ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಹುದು. ಅವರು ಹೆಚ್ಚಿನ ಸಲ ನನ್ನೊಂದಿಗೆ ಕೋಪಿಸಿಕೊಂಡಿರುತ್ತಿದ್ದರು. ಒಂದು ದಿನ ನಾನು ತುಂಬ ಪ್ರಯತ್ನಪಟ್ಟೆ, ಇಂದು ನಾನು ನಿದ್ರಿಸಬಾರದು ಅಂತ. ಆದರೂ ವಿಶಾಲ್ ಬಂದ ನಂತರ ಅವನಿಂದ ಜೋರಾಗಿ ಹೊರಹೊಮ್ಮುವ ಸುಗಂಧದ ಪರಿಮಳದಿಂದ ನನಗೆ ನಿದ್ರೆ ಬಂತು. ಮಾರನೆಯ ದಿನ ನಾನು ವಿಶಾಲನಿಗೆ ಹೇಳಿದೆ, ನೀವು ಇಷ್ಟೊಂದು ಪ್ರಮಾಣದ ಪರ್ಫ್ಯೂಮ್ ಹಾಕಿಕೊಳ್ಳಬೇಡಿ. ಬಹುಶಃ ನನಗೆ ಇದರಿಂದಲೇ ಗಾಢವಾದ ನಿದ್ರೆ ಬರುತ್ತಿದೆ ಎಂದು.
ಆದರೆ ನನ್ನ ಮಾತುಗಳಿಗೆ ಅವರು ಸಿಟ್ಟಿನಿಂದ ಹೇಳಿದರು, ನೀನು ನಿನ್ನ ನಿದ್ರೆಯ ಆರೋಪವನ್ನು ನನ್ನ ಪರ್ಫ್ಯೂಮ್ ಮೇಲೆ ಏಕೆ ಹೊರಿಸುತ್ತಿದ್ದೀಯಾ? ನೀನು ಸ್ವತಃ ಯಾವಾಗಲೂ ಮಲಗೇ ಇರುತ್ತೀಯಾ? ನಿನಗೆ ನನ್ನ ಬಗ್ಗೆ ಕಿಂಚಿತ್ತೂ ಕಾಳಜಿಯಿಲ್ಲ. ಗಂಡ ಕೆಲಸದಿಂದ ಮನೆಗೆ ಬಂದರೆ ಹೆಂಡತಿ ನಗುನಗುತ್ತಾ ಅವನನ್ನು ಸ್ವಾಗತಿಸುತ್ತಾಳೆ. ನೀನು ಯಾವಾಗಲೂ ಮಲಗೇ ಇರುತ್ತೀಯಾ? ನಿನಗಂತೂ ಗೊತ್ತೇ ಇಲ್ಲ ಒಳ್ಳೆಯ ಹೆಂಡತಿ ಹೇಗಿರುತ್ತಾಳೆ ಅಂತ. ಅವರ ಮಾತು ಕೇಳಿ ನಾನು ತುಂಬ ಅತ್ತೆ. ಅಷ್ಟಾದರೂ ಎಷ್ಟೇ ಪ್ರಯತ್ನಪಟ್ಟರೂ ಅವರ ಪರ್ಫ್ಯೂಮ್ನಿಂದ ನನಗೆ ದಿನರಾತ್ರಿ ಬೇಗ ನಿದ್ದೆ ಬರುತ್ತಿತ್ತು ಮತ್ತು ಬೆಳಗಾದರೆ ಕೈಕಾಲು ಊದಿಕೊಳ್ಳುತ್ತಿತ್ತು. ನಾನು ಎಷ್ಟೇ ನಿದ್ದೆ ಮಾಡುವುದನ್ನು ಮಾತ್ರ ತಡೆಯಲಾಗಲಿಲ್ಲ. ಸ್ವತಃ ನಾನು ಎಷ್ಟೇ ಪ್ರಯತ್ನಪಟ್ಟರೂ ನಿದ್ರೆಗೆ ಜಾರಿಬಿಡುತ್ತಿದ್ದೆ. ಈಗೀಗ ನಮ್ಮತ್ತೆಗೂ ಅಲ್ಪ ಸ್ವಲ್ಪ ಇವರಿಬ್ಬರಲ್ಲಿ ಏನೋ ನಡೆಯುತ್ತಿದೆ ಎಂಬ ಅನುಮಾನ ಬಂತು. ಅವರೂ ಸಹ ನನಗೆ ಬುದ್ಧಿವಾದ ಹೇಳಲು ಶುರು ಮಾಡಿದರು. ನಾನು ಪತಿಯನ್ನು ಸರಿಯಾಗಿ ನೋಡಿಕೊಳ್ಳುವುದರ ಬದಲು ಯಾವಾಗಲೂ ಮಲಗಿರುತ್ತೇನೆ ಎಂದು ಆರೋಪಿಸಿದರು. ಆಗ ನಾನು ಇನ್ನೂ ಅಳತೊಡಗಿದೆ. ನಾನು ಎಲ್ಲ ಘಟನೆಗಳನ್ನು ಆಲೋಚಿಸುವಾಗ ಈ ಪರ್ಫ್ಯೂಮ್ನಲ್ಲಿ ಏನೋ ಇದೆ ಅಂತ ಅನಿಸಿತು. ನನಗೆ ಸೂಟ್ ಆಗದೇ ಇರುವಂತಹ ಏನೋ ಒಂದು ಈ ಪರ್ಫ್ಯೂಮ್ನಲ್ಲಿ ಇದೆ ಎಂದು ಅನಿಸಿತು. ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲಿರುವ ಎಲ್ಲ ಪರ್ಫ್ಯೂಮ್ಗಳನ್ನು ನೋಡಿದೆ. ಆದರೆ ವಿಶಾಲ್ ಹಾಕುವಂತಹ ಪರ್ಫ್ಯೂಮ್ ಅಲ್ಲೆಲ್ಲೂ ಇರಲಿಲ್ಲ. ಇದರ ಅರ್ಥ ಹೊರಗಡೆಯಿಂದಲೇ ಪರ್ಫ್ಯೂಮ್ ಹಾಕಿಕೊಂಡು ಬರುತ್ತಿದ್ದಾರೆ. ರಾತ್ರಿ ವಿಶಾಲ್ ಮನೆಗೆ ಬಂದರು. ಫ್ರೆಶ್ ಆಗಲಿಕ್ಕೆ ಬಾತ್ರೂಮ್ಗೆ ಹೋದಾಗ ನಾನು ಕದ್ದು ಮುಚ್ಚಿ ಅವರ ಬ್ಯಾಗ್ ಚೆಕ್ ಮಾಡಿದೆ. ಅವರ ಬ್ಯಾಗ್ನಲ್ಲಿ ಒಂದು ಪರ್ಫ್ಯೂಮ್ ಡಬ್ಬವನ್ನು ಮೂಸಿ ಅದರ ಪರಿಮಳವನ್ನು ಉಸಿರಿನಿಂದ ಎಳೆದುಕೊಂಡೆ. ತಕ್ಷಣ ಎಚ್ಚರಾಯಿತು. ಪರ್ಫ್ಯೂಮ್ನಿಂದಲೇ ನನಗೆ ನಿದ್ದೆ ಬರುತ್ತಿದೆ ಎಂದು. ಈಗ ನಾನೇನು ಮಾಡಿಬಿಟ್ಟೆ? ನನ್ನ ಮೇಲೆಲ್ಲ ಪರ್ಫ್ಯೂಮ್ ಚಿಮುಕಿಸಿಬಿಟ್ಟಿದ್ದೆ. ಈಗ ಏನು ಮಾಡೋದು ಅಂತ ಯೋಚಿಸುತ್ತಿರುವಾಗಲೇ ನಿದ್ದೆ ಮಾಡಿಬಿಟ್ಟೆ. ನನ್ನ ಪತಿ ನೀನು ಎಲ್ಲ ಹೆಂಡತಿಯರಂತೆ ಗಂಡನ ಬರುವಿಕೆಗಾಗಿ ಕಾಯುವುದಿಲ್ಲ. ಬದಲಾಗಿ ಅವನು ಬಂದ ತಕ್ಷಣ ಮಲಗಿಕೊಳ್ಳುತ್ತೀಯಾ ಅಂತ ನನ್ನ ಪರ್ಫ್ಯೂಮ್ ಬಗ್ಗೆ ಹೇಳಿದರೆ ಸಿಟ್ಟಿನಿಂದ ನಾನೇ ಪರ್ಫ್ಯೂಮ್ ಹಾಕ್ಕೊತೀನಿ. ನನಗೆ ಯಾಕೆ ನಿದ್ದೆ ಬರಲ್ಲ? ಹಾಗೂ ಅವರಿಂದ ದೂರ ಇರಲು ನಾನೇ ನಿದ್ದೆ ಮಾಡುತ್ತೇನೆ ಎಂದು ವಿಶಾಲ್ ನನ್ನ ಮೇಲೆ ಆರೋಪ ಮಾಡುತ್ತಾನೆ. ಆದರೆ ನನಗೆ ಹೇಗೆ ತಿಳಿಯಬೇಕು ಎಂದು ಅರ್ಥವಾಗಲಿಲ್ಲ. ಸ್ವತಃ ನನಗೂ ಸಹ ತಿಳಿಯಲಿಲ್ಲ ಏಕೆ ತಲೆ ಸುತ್ತಿದೆ ಎಂದು. ಪರ್ಫ್ಯೂಮಿಂದ ನನಗೆ ನಿದ್ದೆ ಏಕೆ ಬರುತ್ತಿದೆ? ಪ್ರತಿದಿನ ನಾನು ಈ ರೀತಿಯ ನಾಟಕದಿಂದ ಬೇಸತ್ತು ಹೋಗಿದ್ದೆ. ಆದ್ದರಿಂದ ನಾನು ಈ ಪರ್ಫ್ಯೂಮ್ನ ರಹಸ್ಯವನ್ನು ತಿಳಿದುಕೊಳ್ಳಬೇಕೆಂದು ನಿರ್ಧರಿಸಿದೆ. ವಿಶಾಲ್ ಬರುವುದಕ್ಕಿಂತ ಮುಂಚೆ ಮೂಗಿನಲ್ಲಿ ಹತ್ತಿಯನ್ನು ಹಾಕಿಕೊಂಡು ಅವನು ಬಂದ ತಕ್ಷಣ ನಿದ್ದೆ ಬರುವಂತೆ ಮಲಗಿಕೊಂಡೆ. ವಿಶಾಲನಿಗೆ ಅನುಮಾನ ಬಾರದೇ ಇರಲಿ ಎಂದು ನಾನು ಕಣ್ಮುಚ್ಚಿ ನಿದ್ರಿಸುವಂತೆ ನಟಿಸಿದೆ. ಯಾವಾಗ ನಾನು ಸಣ್ಣದಾಗಿ ಕಣ್ಣು ತೆಗೆದು ನೋಡಿದೆನೋ ಆಗ ವಿಶಾಲ್ ಬ್ಯಾಗಿನಿಂದ ಪರ್ಫ್ಯೂಮನ್ನು ತೆಗೆದು ನನ್ನ ಮುಖಕ್ಕೆ ಮತ್ತೊಮ್ಮೆ ಸ್ಪ್ರೇ ಮಾಡಿದ. ನಾನು ತತ್ತರಿಸಿ ಹೋದೆ. ನಾನು ನಿದ್ದೆ ಹೋಗಲೆಂದೇ ಸ್ವತಃ ವಿಶಾಲ್ ನನ್ನ ಮುಖಕ್ಕೆ ಪರ್ಫ್ಯೂಮ್ ಸಿಂಪಡಿಸುತ್ತಿದ್ದ ಮತ್ತು ಉದ್ದೇಶಪೂರ್ವಕ ನಿದ್ದೆ ಮಾಡುತ್ತೇನೆಂದು ನನ್ನ ಮೇಲೆ ಆರೋಪವನ್ನು ಮಾಡುತ್ತಿದ್ದ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಅದರ ಪ್ರಭಾವ ನನ್ನ ಮೇಲೆ ಆಗಬಾರದೆಂದು ನಾನು ಮೂಗಿನಲ್ಲಿ ಹತ್ತಿ ಹಾಕಿಕೊಂಡಿದ್ದೆ ಮತ್ತು ಉಸಿರನ್ನು ಹಿಡಿದಿಟ್ಟುಕೊಂಡಿದ್ದೆ. ನನ್ನ ಮೇಲೆ ಪರ್ಫ್ಯೂಮ್ ಸ್ಪ್ರೇ ಮಾಡಿದ ನಂತರ ವಿಶಾಲ್ ಸ್ನಾನಕ್ಕೆ ಹೋದ. ಸ್ನಾನವಾದ ಮೇಲೆ ಕೋಣೆಯಿಂದ ಹೊರಹೋದ. ನಂತರ ನಾನು ಅವರು ಎಲ್ಲಿ ಹೋಗುತ್ತಾರೆ ಎಂದು ತಿಳಿಯಲು ನಾನು ಎದ್ದು ಕುಳಿತೆ. ವಿಶಾಲ್ ಲಾನ್ನಲ್ಲಿ ಕುಳಿತು ಯಾರೊಂದಿಗೋ ಮಾತನಾಡುತ್ತಿದ್ದರು.
ನನ್ನ ಮನಸ್ಸಿನಲ್ಲಿ ಏನೋ ಗೊಂದಲ. ಅಷ್ಟಕ್ಕೂ ಏನು ನಡೀತಿದೆ ಇಲ್ಲಿ? ಅವನು ನನ್ನಿಂದ ಏಕೆ ದೂರ ಇದ್ದಾನೆ? ನನ್ನ ಮೇಲೆ ಏಕೆ ಆರೋಪ ಮಾಡುತ್ತಾನೆ? ಅಷ್ಟಕ್ಕೂ ನನ್ನೊಂದಿಗೆ ಏಕೆ ಈ ರೀತಿ ವರ್ತಿಸುತ್ತಿದ್ದಾರೆ? ಬಹುಶಃ ಅವನು ನನ್ನನ್ನು ಇಷ್ಟಪಡುತ್ತಿರಲಿಲ್ಲ. ನಾನು ಅವನ ಮನಸ್ಸಿನಲ್ಲಿ ನೆಲೆಸಲು, ಅವನ ಪ್ರೀತಿಯನ್ನು ನನ್ನದಾಗಿಸಿಕೊಳ್ಳಲು ತೀರ್ಮಾನಿಸಿದ್ದೆ. ಆದ್ದರಿಂದ ಮಾರನೆಯ ದಿನ ನಾನು ಮಾರ್ಕೆಟ್‌ಗೆ ಹೋಗಿ ನನ್ನ ಪತಿಗಾಗಿ ಗಿಫ್ಟ್ ತರೋಣ ಅಂದುಕೊಂಡಿದ್ದೆ. ಅವನ ಹುಟ್ಟಿದ ದಿನವೂ ಹತ್ತಿರ ಬರುತ್ತಿತ್ತು. ಅವನಿಗೆ ಪ್ರೀತಿಯ ಉಡುಗೊರೆ ನೀಡಬೇಕೆಂದುಕೊಂಡೆ. ಇದರಿಂದಾದರೂ ಅವನ ಮನಸ್ಸನ್ನು ಆಕರ್ಷಿತವಾಗಲಿ ಎಂಬುದಾಗಿತ್ತು. ನಾನು ಶಾಪಿಂಗ್ ಮಾಲ್‌ನಿಂದ ಗಿಫ್ಟ್ ಖರೀದಿ ಮಾಡಿ ವಾಪಸ್ ಬರುತ್ತಿರುವಾಗ ರಸ್ತೆ ಬದಿ ನಿಂತಿರುವ ವಿಶಾಲ್‌ನ ಕಾರಿನತ್ತ ನನ್ನ ದೃಷ್ಟಿ ಹೋಯಿತು. ವಿಶಾಲ್‌ನ ಕಾರನ್ನು ನೋಡಿ ನಾನು ದಂಗಾಗಿ ಹೋದೆ. ಈ ಸಮಯದಲ್ಲಿ ಅವರು ಆಫೀಸ್‌ನಲ್ಲಿ ಇರುತ್ತಿದ್ದರು. ಇಷ್ಟು ಹೊತ್ತಿನಲ್ಲಿ ಇವರು ಇಲ್ಲೇನು ಮಾಡುತ್ತಾ ಇದ್ದಾರೆ? ಅಷ್ಟರಲ್ಲಿ ಒಂದು ಸುಂದರ ಯುವತಿ ಕಾರಿನಿಂದ ಇಳಿದಳು. ಅವರು ಆ ಸುಂದರ ಯುವತಿಯೊಂದಿಗೆ ಒಂದು ಹೋಟೆಲಿನೊಳಗೆ ಹೋದರು. ನಾನು ಅವರನ್ನು ಹಿಂಬಾಲಿಸಿದಾಗ ಅವರಿಬ್ಬರು ಊಟ ಮಾಡುತ್ತಿದ್ದರು. ನಾನು ಕೋಪದಿಂದ ಮನೆಗೆ ವಾಪಸ್ ಬಂದುಬಿಟ್ಟೆ. ನಾನು ವಿಶಾಲ್‌ನ ಪ್ರೀತಿಯನ್ನು ಪಡೆಯಲು ಏನೆಲ್ಲ ಸಹಿಸಿಕೊಂಡೆ. ಆದರೆ ಅವರು ಇನ್ನೊಬ್ಬಳ ಹಿಂದೆ ಸುತ್ತುತ್ತಿದ್ದಾರೆ. ಆ ದಿನವನ್ನು ನಾನು ಸಹಿಸಿಕೊಂಡೆ. ಅವರ ಕಾಲೇಜಿನ ಸಹಪಾಠಿಯಾಗಿರಬಹುದು, ಇಲ್ಲವೇ ಅವರ ಕಸಿನ್ ಆಗಿರಬಹುದು ಎಂದು ಹಸಿ ಸುಳ್ಳನ್ನೇ ನಂಬಿದೆ. ಸ್ವಲ್ಪ ದಿನಗಳ ನಂತರ ನಾನು ಮತ್ತೊಮ್ಮೆ ಅವರಿಬ್ಬರು ಜೊತೆಯಾಗಿರುವುದನ್ನು ನೋಡಿದೆ. ಆ ದಿನ ನಾನು ನನ್ನ ತವರು ಮನೆಯಿಂದ ಬರುವಾಗ ಸಿಗ್ನಲ್‌ನಲ್ಲಿ ಅವರ ಗಾಡಿ ನಿಂತಿತ್ತು. ಆಗ ಅವರಿಬ್ಬರು ಒಂದು ಆಸ್ಪತ್ರೆಯ ಒಳಗೆ ಹೋಗುತ್ತಿದ್ದರು. ಈಗಂತೂ ನನ್ನ ಅನುಮಾನ ಸತ್ಯವಾಗಿತ್ತು. ಈ ವಿಶಾಲ್ ನನಗೆ ಮೋಸ ಮಾಡುತ್ತಿದ್ದಾನೆ. ನಾನಿರುವಾಗ ಬೇರೊಬ್ಬಳ ಜೊತೆ ಅವರ ಸಂಬಂಧವಿದೆ ಮತ್ತು ನನಗೆ ಈಗ ಅವರ ಎಲ್ಲ ಆಟಗಳು ಅರ್ಥವಾಗಲಾರಂಭಿಸಿದವು. ನನಗಂತೂ ಖಾತರಿಯಾಯಿತು. ಅವರಿಗೆ ನನ್ನೊಂದಿಗೆ ಮದುವೆಯಾಗಲು ಇಷ್ಟವಿರಲಿಲ್ಲ. ಅದಕ್ಕಾಗಿ ಪೂರ್ಣ ರಾತ್ರಿ ನನ್ನನ್ನು ಮಲಗಿಸಿ ಅವಳ ಹತ್ತಿರ ಹೋಗುತ್ತಿದ್ದರೇನೋ. ಈ ನಿಗೂಢವನ್ನು ಪತ್ತೆ ಮಾಡಲೇಬೇಕೆಂದು ನಾನು ನಿರ್ಧರಿಸಿದೆ. ನಾನು ನನ್ನ ಪತಿಯನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಲಾರೆ. ಏಕೆಂದರೆ ನನಗೆ ಅವರೊಂದಿಗೆ ಪ್ರೇಮವಾಗಿತ್ತು. ಯಾವ ಯುವತಿಯೊಂದಿಗೆ ಅವರ ಸಂಬಂಧ ಇಟ್ಟುಕೊಂಡಿದ್ದಾರೋ ಆ ಯುವತಿಯನ್ನು ಅವರ ಜೀವನದಿಂದ ಕಿತ್ತೊಗೆಯಬೇಕೆಂದು ನಾನು ತೀರ್ಮಾನಿಸಿದೆ. ಆಗ ನಾನು ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಿಸಬೇಕಾಯಿತು. ನನ್ನ ಅತ್ತೆ ಮಗಳೇ, ಯಾವಾಗ ಖುಷಿ ಸಮಾಚಾರ ಹೇಳುತ್ತಿ ಎಂದು ಅತ್ತೆಯವರು ಇಂತಹ ಮಾತುಗಳಿಂದ ನಾನು ಗಾಬರಿಯಾಗುತ್ತಿದ್ದೆ. ಆದರೆ ವಿಶಾಲನಿಗೆ ಇದರ ಯಾವುದೇ ಮಾಹಿತಿ ಇರಲಿಲ್ಲ. ಅವನು ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿರುತ್ತಿದ್ದ ಮತ್ತು ಜೋರಾದ ಪರ್ಫ್ಯೂಮ್ ಹಾಕುವುದನ್ನು ಮಾತ್ರ ಬಿಡುತ್ತಿರಲಿಲ್ಲ. ನಾನು ಸಹ ನನ್ನಷ್ಟಕ್ಕೆ ಹಠಕ್ಕೆ ಬಿದ್ದವಳಂತೆ ಅವನೊಂದಿಗೆ ಏನೂ ಹೇಳುತ್ತಿರಲಿಲ್ಲ ಮತ್ತು ಪರ್ಫ್ಯೂಮ್ನಿಂದಾಗಿ ಬೇಗ ಮಲಗಿಬಿಡುತ್ತಿದ್ದೆ. ಇದೇ ಟೆನ್ಷನ್ನಿಂದಾಗಿ ಒಂದಿನ ನನ್ನ ಬಿಪಿ ಲೋ ಆಯಿತು. ನಾನು ಮೂರ್ಛೆ ಹೋದೆ. ನಾನು ಎಚ್ಚರಗೊಂಡಾಗ ಹಾಸ್ಪಿಟಲ್‌ನಲ್ಲಿ ಇದ್ದೆ. ನನಗೆ ಡಾಕ್ಟರ್ ಹೇಳಿದರು, ನಿನ್ನ ಪತಿ ನಿನ್ನ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದರು. 2 ದಿನಗಳಿಂದ ಅವರಿಲ್ಲೇ ಇದ್ದರು. ನನಗೆ ಡಾಕ್ಟರ್ ಮಾತು ಕೇಳಿ ತುಂಬ ಖುಷಿಯಾಯಿತು. ಆದರೆ ಯಾವಾಗ ಡಾಕ್ಟರ್ ಮೇಲೆ ನನ್ನ ದೃಷ್ಟಿ ಬಿತ್ತೋ ಆ ಡಾಕ್ಟರನ್ನು ನೋಡಿ ನನ್ನ ಜೀವ ಹೋಗಿ ಮರಳಿ ಬಂದಂತಾಯಿತು. ಏಕೆಂದರೆ ವಿಶಾಲ್ ಜೊತೆ ಸುತ್ತಾಡುತ್ತಿದ್ದ ಆ ಹುಡುಗಿ ಡಾಕ್ಟರೇ ಆಗಿದ್ದಳು. ಡಾಕ್ಟರ್ ನಸುನಗುತ್ತಾ ಅಲ್ಲಿಂದ ಹೊರಟು ಹೋದಳು. ನನಗಂತೂ ಸ್ವಲ್ಪ ಸಮಯದ ಮೊದಲು ನನ್ನ ಪತಿ ಬಗ್ಗೆ ಕೇಳಿ ಆಶ್ಚರ್ಯವಾಗಿತ್ತು. ಆದರೆ ಈಗ ಅರ್ಥವಾಗಿತ್ತು. ನನ್ನ ಗಂಡ 2 ದಿನಗಳಿಂದ ನನ್ನ ಸಲುವಾಗಿ ಆಸ್ಪತ್ರೆಯಲ್ಲಿ ಇರಲಿಲ್ಲ. ಬದಲಾಗಿ ಲೇಡಿ ಡಾಕ್ಟರ್ ಸಲುವಾಗಿ ಇದ್ದಿದ್ದು. 2 ದಿನ ಡಾಕ್ಟರ್ ಸಮೀಪ ಇರುವ ಅವಕಾಶ ಅವರಿಗೆ ಸಿಕ್ಕಿರಬೇಕು. ಆ ಲೇಡಿ ಡಾಕ್ಟರ್ ತುಂಬ ಸುಂದರವಾಗಿದ್ದಳು.
ಯಾರಾದರೂ ಅವಳನ್ನು ಇಷ್ಟಪಡುವಷ್ಟು ಅವಳು ಸುಂದರವಾಗಿದ್ದಳು ಮತ್ತು ಇದೇ ಮಾತು ನನ್ನ ಹೃದಯದಲ್ಲಿ ಚುಚ್ಚುತ್ತಿತ್ತು. ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ನನ್ನ ಅಣ್ಣ ಅತ್ತಿಗೆ ನನ್ನ ಕರೆದುಕೊಂಡು ಹೋಗಲು ಬಂದರು. ಕೆಲವು ದಿನ ಸುಧಾರಿಸಿಕೊ ಅಂತ ಹೇಳಿದರು. ಅನಂತರ ಅವರ ಜೊತೆ ನಾನು ನನ್ನ ತವರು ಮನೆಗೆ ಹೊರಟೆ. ನನ್ನ ಕೋಣೆಗೆ ಬಂದು ನನ್ನ ಅಲ್ಮಾರಿನಲ್ಲಿರುವ ಬಟ್ಟೆಯನ್ನು ತೆಗೆಯುವಾಗ ತುಂಬ ಒಣಗಿದ ಹೂಗಳು ದೊರೆತವು. ಅವುಗಳನ್ನು ನೋಡಿ ನನಗೆ ಎಲ್ಲ ನೆನಪಾಯಿತು. ಯಾರೋ ನನ್ನನ್ನು ಇಷ್ಟಪಡುತ್ತಿದ್ದರು ಮತ್ತು ಹುಚ್ಚನಂತೆ ನನಗೆ ಪ್ರತಿದಿನವೂ ಹೂಗಳನ್ನು ಕಳಿಸುತ್ತಿದ್ದರು. ಆದರೆ ಇಂದು ನಾನು ಯಾರನ್ನು ಪ್ರೇಮಿಸುತ್ತಿದ್ದೇನೋ ಅವರಿಗೆ ನನ್ನ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಮಾರನೆಯ ದಿನ ಅಣ್ಣ ನನ್ನನ್ನು ಪುನಃ ಆಸ್ಪತ್ರೆಗೆ ಕೊಂಡೊಯ್ದರು. ಯಾಕೆಂದರೆ ಡಾಕ್ಟರ್ ಮತ್ತೊಮ್ಮೆ ತಪಾಸಣೆ ಮಾಡಬೇಕೆಂದು ಮೊದಲೇ ತಿಳಿಸಿದ್ದರು. ನಾನು ಅಣ್ಣನ ಜೊತೆ ಕಾರಿಡಾರ್ನಲ್ಲಿ ಕುಳಿತಿದ್ದೆ. ನಾನು ಆ ಡಾಕ್ಟರ್ ಹುಡುಗಿಯೊಂದಿಗೆ ವಿಶಾಲ್ ಕೋಣೆಯೊಳಗೆ ಹೋಗುವುದನ್ನು ನೋಡಿದೆ. ಆ ಹುಡುಗಿಯ ಮಡಿಲಲ್ಲಿ ಒಂದು ಮಗು ಸಹ ಇತ್ತು. ನೋಡಿ ನನಗೆ ದುಃಖ ಉಮ್ಮಳಿಸಿ ಬಂತು. ನಾನು ಕಾಯಿಲೆ ಬಿದ್ದಿದ್ದೀನಿ. ನನ್ನ ಪತಿ ಹುಡುಗಿಯ ಚಕ್ಕರ್ನಲ್ಲಿ ಬಿದ್ದಿದ್ದಾನೆ. ನಾನು ಓಡಿ ಗಾಡಿಯಲ್ಲಿ ಕುಳಿತೆ ಮತ್ತು ಅಳತೊಡಗಿದೆ. ಏನಾಯಿತು? ಚೆಕಪ್ ಮಾಡಿಸಿಕೊಳ್ಳಲ್ವಾ ಅಣ್ಣ ಕೇಳಿದರು. ನಾನು ಮಾಡಿಸಿಕೊಳ್ಳಲ್ಲ ಅಂದೆ. ಇಲ್ಲ, ಮತ್ತೆ ಯಾವಾಗಲಾದರೂ ಮಾಡಿಸಿಕೊಳ್ಳುತ್ತೇನೆ. ಈಗ ನನಗೆ ಈ ಆಸ್ಪತ್ರೆಯಲ್ಲಿ ಗಾಬರಿಯಾಗುವಂತೆ ಭಾಸವಾಗುತ್ತಿದೆ. ಅಣ್ಣ ಕೇಳತೊಡಗಿದರು. ಏನಾಯಿತು? ನೀನು ಆರೋಗ್ಯವಾಗಿದ್ದೀಯಾ ತಾನೇ? ಹ್ಞೂ ಅಣ್ಣ, ನಾನು ನಿಜವಾಗಲೂ ಆರಾಮಾಗಿದ್ದೇನೆ. ಮನೆಗೆ ಹೋಗಬೇಕು ಆಸೆ ಅಷ್ಟೇ. ಈಗ ನಾವು ಮನೆಗೆ ಬಂದೆವು. ಮನೆಗೆ ಬಂದು ನಾನು ಕೋಪದಿಂದ ಕುದಿಯತೊಡಗಿದೆ. ನನ್ನ ಕೈಕಾಲೇ ಆಡುತ್ತಿರಲಿಲ್ಲ. ನನ್ನ ಮನ ಶೂನ್ಯ ಮತ್ತು ನಾನು ಆ ಹುಡುಗಿಯನ್ನು ನಮ್ಮ ಜೀವನದಿಂದ ಮಾಯ ಮಾಡಿಬಿಡಬೇಕೆಂದುಕೊಂಡೆ. ಮಾಯ ಮಾಡಿ ನನ್ನ ಪತಿ ಅವಳ ಹಿಂದೆ ಹೋಗುವುದನ್ನು ಬಿಟ್ಟು ಯಾವಾಗಲೂ ನನ್ನವರಾಗಿರಬೇಕು. ಮಾರನೇ ದಿನ ನಾನು ಅತ್ತಿಗೆಗೆ ಹೇಳಿ ಒಬ್ಬಳೇ ಆಸ್ಪತ್ರೆಗೆ ಬಂದೆ. ಇಂದು ಆ ಡಾಕ್ಟರ್ ಜೊತೆ ನಾನು ಚೆನ್ನಾಗಿ ಒಳ್ಳೆಯ ಪ್ರೀತಿಯಿಂದ ಮಾತನಾಡಬೇಕೆಂದುಕೊಂಡೆ. ಆಗ ಆ ಡಾಕ್ಟರ್ ಕೆಫೆಯಲ್ಲಿ ಇದ್ದಾರೆ ಎಂದು ರಿಸೆಪ್ಷನಿಸ್ಟ್ನಿಂದ ತಿಳಿಯಿತು. ಅಲ್ಲಿಗೆ ತಲುಪಿದಾಗ ನನಗೆ ಆಶ್ಚರ್ಯ ಕಾದಿತ್ತು. ನಾನು ಅವರ ಹತ್ತಿರ ಹೋದಂತೆ ಅವಳು ನಕ್ಕು ಎದ್ದು ನಿಂತು ಮತ್ತು ನನ್ನ ಆರೋಗ್ಯ ವಿಚಾರಿಸತೊಡಗಿದಳು. ನನ್ನ ಜೊತೆ ನಿಂತುಕೊಂಡಿದ್ದ ಅವರ ಕಡೆಗೆ ಕೈ ತೋರಿಸುತ್ತಾ ನನಗೆ ಹೇಳಿದಳು, ಇವರು ನನ್ನ ಹಸ್ಬೆಂಡ್ ಮತ್ತು ಇವನು ನನ್ನ ಮುದ್ದಿನ ಮಗ. ಕುರ್ಚಿಯಲ್ಲಿ ಕುಳಿತಿದ್ದ 2 ವರ್ಷದ ಮಗುವನ್ನು ಎತ್ತಿಕೊಂಡು ಹೇಳಿದಳು. ಆ ಮಗುವನ್ನು ನೆನ್ನೆ ಅವಳ ಮಡಿಲಿನಲ್ಲಿ ನೋಡಿದ್ದೆ. ಅವಳು ನನ್ನ ಕಡೆ ನಸುನಗುತ್ತಾ ಹೇಳಿದ್ದಳು, ನಾವಿಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದೀವಿ. ನಾನು ಒಂದು ಮಗುವಿನ ತಾಯಿಯಂತೆ ಯಾರಿಗೂ ಅನಿಸುವುದಿಲ್ಲ. ನಾನಂತೂ ಅವಳಿಂದ ಈ ರೀತಿಯ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಅವಳು ನನ್ನ ಪತಿಯನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅವಳು ಸ್ವತಃ ಮದುವೆಯಾಗಿದ್ದಳು ಮತ್ತು ಒಂದು ಮಗುವಿನ ತಾಯಿಯೂ ಸಹ. ಅವಳು ತನ್ನ ಜೀವನದಲ್ಲಿ ತುಂಬ ಖುಷಿಯಾಗಿರುವಂತೆ ಕಾಣುತ್ತಿದ್ದಳು. ಮತ್ತೆ ವಿಶಾಲನೊಂದಿಗೆ ಇವಳಿಗೇನು ಸಂಬಂಧ? ಅವಳು ಮುಂದೆ ಹೇಳತೊಡಗಿದಳು. ವಿಶಾಲ್ ಯಾವಾಗಲೂ ನಿಮ್ಮ ಬಗ್ಗೆ ಹೇಳುತ್ತಾ ಇರುತ್ತಾನೆ. ಅವರಿಗೆ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ಇದೆ. ವಿಶಾಲನಂತಹ ಗಂಡನನ್ನು ಪಡೆಯಲು ನೀವು ತುಂಬ ಪುಣ್ಯ ಮಾಡಿದ್ದೀರಾ. ಡಾಕ್ಟರ್ ಮಾತು ಕೇಳಿ ನನ್ನ ತಲೆ ಗಿರ್ರನೆ ತಿರುಗಿತು. ಅವಳು ಸುಳ್ಳು ಹೇಳುತ್ತಿದ್ದಳು. ವಿಶಾಲನಂತೂ ನನ್ನ ಕಡೆ ನೋಡೋಕೂ ಇಷ್ಟಪಡುತ್ತಿರಲಿಲ್ಲ. ಇದನ್ನೇ ಹೇಳಿದೆ. ಅವಳು ನಂಬದೆ ನನ್ನ ಕಡೆ ನೋಡಿ ಹೇಳಿದಳು, ನಿನಗಿನ್ನೂ ವಾಸ್ತವದ ಬಗ್ಗೆ ಕಿಂಚಿತ್ತೂ ತಿಳಿದಿಲ್ಲ. ಸತ್ಯ ಏನೆಂದು ತಿಳಿದುಕೋ. ಇದನ್ನು ಕೇಳಿ ಒಂದಂತೂ ನನಗೆ ಅರ್ಥವಾಯಿತು. ಏನೋ ಸತ್ಯ ಇದೆ. ಅದನ್ನು ನಾನು ತಿಳಿದುಕೊಳ್ಳಬೇಕು ಎಂದು ನಾನು ಆಸ್ಪತ್ರೆಯಿಂದ ಮನೆಯ ಕಡೆ ಹೊರಟೆ. ನನ್ನ ಅತ್ತೆ ಮತ್ತು ಮಾವ ನನ್ನ ನೋಡಿ ತುಂಬ ಖುಷಿಪಟ್ಟರು. ನಾನು ಬಂದಿದ್ದು ವಿಶಾಲ್ಗೆ ಹೇಳಬೇಡಿ ಎಂದು ಅವರಲ್ಲಿ ಕೇಳಿಕೊಂಡೆ. ವಿಶಾಲ್ಗೆ ನಾನು ಮನೆಗೆ ಬಂದಿರುವುದು ತಿಳಿದಿರಲಿಲ್ಲ. ಆದ್ದರಿಂದ ಅವನು ಕೋಣೆಗೆ ಬರುವಾಗ ಪರ್ಫ್ಯೂಮನ್ನು ಹಾಕಿರಲಿಲ್ಲ.
ಇಂದು ನನ್ನನ್ನು ಮಲಗಿಸಲು ಇನ್ನೇನು ಕಸರತ್ತು ನಡೆಸುತ್ತಾರೋ ಎಂದು ನಾನು ಪರೀಕ್ಷಿಸಬೇಕೆಂದಿದ್ದೆ. ಅಚಾನಕ್ಕಾಗಿ ನಾನು ಅವನ ಮುಂದೆ ನಿಂತೆ. ಅವನು ನನ್ನನ್ನು ನೋಡಿ ಗಾಬರಿಯಿಂದ "ನೀನು ಯಾವಾಗ ಬಂದೆ" ಕೇಳಿದ. "ನೀವು ಸ್ವತಃ ಹೇಳುತ್ತಿದ್ದೀರಿ, ನೀವು ಆಫೀಸಿನಿಂದ ಬಂದ ತಕ್ಷಣ ನಾನು ಮಲಗುತ್ತೇನೆ ಅಂತ. ಆದ್ದರಿಂದ ಇಂದು ನಿಮ್ಮೆಲ್ಲ ಕಂಪ್ಲೇಂಟ್ಗಳಿಗೆ ಒಂದು ಕೊನೆ ಹಾಕಲೇಬೇಕೆಂದಿದ್ದೇನೆ." ವಿಶಾಲನ ಮುಖ ಬಿಳಿಚಿಕೊಂಡಿತ್ತು ಮತ್ತು ಹೇಳತೊಡಗಿದ. "ಇಲ್ಲ, ನೀನು ಮಲಕ್ಕೋ. ನಿನಗೆ ಹುಷಾರಿಲ್ಲ. ನೀನು ರೆಸ್ಟ್ ತಗೋ. ನಾನು ಸ್ಟಡಿ ರೂಮ್ಗೆ ಹೋಗುತ್ತಿದ್ದೇನೆ. ನನಗೆ ಸ್ವಲ್ಪ ಕೆಲಸ ಇದೆ." ಅವರು ಎದ್ದು ಕೋಣೆಯಿಂದ ಹೊರ ಹೋದರು. ನನಗೆ ತುಂಬ ಸಿಟ್ಟು ಬಂತು. ಸಿಟ್ಟಿನಿಂದ ಕೈಯಲ್ಲಿದ್ದ ವಸ್ತುಗಳನ್ನು ಎಸೆಯತೊಡಗಿದೆ. ನಾನು ಅಲ್ಮಾರಿಯಿಂದ ಬಟ್ಟೆಗಳನ್ನು ಬೆಡ್ ಮೇಲೆ ಎಸೆಯತೊಡಗಿದೆ. ನಾನು ತವರಿಗೆ ವಾಪಸ್ಸಾಗಲು ಪ್ಯಾಕ್ ಮಾಡಲು ಬಟ್ಟೆಗಳನ್ನು ಹೊರತೆಗೆದೆ. ಆಗ ಅಚಾನಕ್ಕಾಗಿ ಬಟ್ಟೆಗಳ ನಡುವೆ ಲಕೋಟೆಯೊಂದು ಬಿತ್ತು. ನಾನು ಆ ಲಕೋಟೆಯನ್ನು ಎತ್ತಿಕೊಂಡೆ. ಅದು ಯಾವುದೋ ಹಾಸ್ಪಿಟಲ್ನಿಂದ ಬಂದ ಲಕೋಟೆಯಾಗಿತ್ತು. ಬಹುಶಃ ನಂದೇ ರಿಪೋರ್ಟ್ ಇರಬಹುದು ಎಂದು ಓಪನ್ ಮಾಡಿದೆ. ರಿಪೋರ್ಟ್ ಓದುತ್ತಾ ಹೋದಂತೆ ನಾನು ಹೌಹಾರಿದೆ. ಅದು ವಿಶಾಲನ ರಿಪೋರ್ಟ್ ಆಗಿತ್ತು. ಅವನಿಗೆ ಬ್ರೈನ್ ಟ್ಯೂಮರ್ ಇತ್ತು. ಈ ಎಲ್ಲ ಮರ್ಮವನ್ನು ತಿಳಿದು ನನಗೆ ಸಹಿಸಲಾಗಲಿಲ್ಲ. ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಗಿ ನಾನು ಹಾಗೆ ನೆಲದಲ್ಲಿ ಕುಸಿದೆ. ಇದು ಸತ್ಯವೆಂದು ನನಗೆ ನಂಬಲಾಗಲಿಲ್ಲ. ಹಾಗೆ ವಿಶಾಲನ ಹಿಂದೆ ಸ್ಟಡಿ ರೂಮ್ಗೆ ಹೋದೆ. ಸ್ಟಡಿ ರೂಮ್ ನೋಡಿ ಅಲ್ಲಿ ಇನ್ನೂ ಆಶ್ಚರ್ಯವಾಯಿತು. ಆ ಕೋಣೆಯ ತುಂಬೆಲ್ಲ ನನ್ನ ಫೋಟೋಗಳೇ ಇದ್ದವು. ಎಲ್ಲ ನನಗೆ ಹೂ ಕಳಿಸುವ ಸಂದರ್ಭದ ಫೋಟೋಗಳಾಗಿದ್ದವು. ಇದನ್ನು ತಿಳಿದ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಅವನ ಮುಂದೆ ಹೋಗಿ ರಿಪೋರ್ಟ್ ಮುಂದೆ ಅವನು ಗಾಬರಿಯಾದ. ನಾನು ಅಳುತ್ತಾ ಹೇಳಿದೆ, "ಏನಿದೆಲ್ಲ? ಇದನ್ನೆಲ್ಲ ನನ್ನಿಂದ ಯಾಕೆ ಮುಚ್ಚಿಟ್ಟೆ?" ಅವರು ಹೇಳಿದರು, "ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ನೀನು ನನಗೆ ಇಷ್ಟ ಆಗಿದ್ದೆ. ನಾನೇ ನಿನಗೆ ಹೂಗುಚ್ಛಗಳನ್ನೆಲ್ಲ ಕಳಿಸುತ್ತಿದ್ದೆ. ಮದುವೆ ವಿಷಯ ಮಾತನಾಡಲು ನಮ್ಮ ಮನೆಯವರನ್ನು ಸಹ ನಿಮ್ಮ ಮನೆಗೆ ಕಳಿಸಿದ್ದೆ. ಅದಾದ ಮೇಲೆ ನನ್ನ ಆರೋಗ್ಯ ಹಾಳಾಗಲು ಶುರುವಾದಾಗ ನನಗೆ ಬ್ರೈನ್ ಟ್ಯೂಮರ್ ಇರುವುದು ತಿಳಿಯಿತು. ಇದನ್ನು ಗುಣಪಡಿಸಬಹುದಾಗಿತ್ತು. ಯಾರಲ್ಲಿಯೂ ನನಗೆ ಬ್ರೈನ್ ಟ್ಯೂಮರ್ ಇರುವುದನ್ನು ತಿಳಿಸಿರಲಿಲ್ಲ. ಮದುವೆಗೂ ಮೊದಲು ನಾನು ಚಿಕಿತ್ಸೆ ಪಡೆದುಕೊಂಡು ಗುಣಮುಖನಾಗುತ್ತೇನೆ ಎಂಬ ಆಶಾಭಾವನೆ ಇತ್ತು. ಆದರೆ ಡಾಕ್ಟರ್ ಇನ್ನೂ 2 ತಿಂಗಳು ಚಿಕಿತ್ಸೆ ಪಡೆಯಬೇಕಾಗುತ್ತದೆ ಎಂದು ಹೇಳಿದರು. ನಿನಗೆ ತಿಳಿಯದಿರಲಿ ಎಂದು ಮೂರ್ಛೆ ಹೋಗುವಂತಹ ಪರ್ಫ್ಯೂಮನ್ನು ಹಾಕಿ ಬರುತ್ತಿದ್ದೆ, ಏಕೆಂದರೆ ನಿನಗೆ ನಿದ್ದೆ ಬರಲಿ ಎಂದು. ನಾನು ಸ್ನಾನ ಮಾಡುತ್ತಿದ್ದರಿಂದ ನನ್ನ ಮೇಲೆ ಆ ಪರ್ಫ್ಯೂಮ್ ಪ್ರಭಾವ ಬೀರುತ್ತಿರಲಿಲ್ಲ. ನಾನು ಬೇಗ ಗುಣಮುಖನಾಗಿ ಎಲ್ಲವನ್ನೂ ನಿನಗೆ ಹೇಳಬೇಕು ಅಂದುಕೊಂಡಿದ್ದೆ. ಗುಣಮುಖವಾಗದಿದ್ದರೆ ನಿನ್ನನ್ನು ಸ್ವತಂತ್ರವಾಗಿರಲು ಬಿಡುತ್ತಿದ್ದೆ. ನನ್ನಿಂದಾಗಿ ನಿನ್ನ ಜೀವನ ಹಾಳಾಗಬಾರದೆಂದು ಈ ರೀತಿ ಯೋಚಿಸಿದೆ. ನಿನಗೆ ಅನ್ಯಾಯವಾಗಬಾರದು. ಆ ಹುಡುಗಿ ನನ್ನ ಕಾಲೇಜ್ ಸಹಪಾಠಿ, ಗೆಳೆಯನ ಹೆಂಡತಿ, ತುಂಬ ಒಳ್ಳೆಯ ಡಾಕ್ಟರ್. ನನ್ನ ಚಿಕಿತ್ಸೆ ಅವರ ಆಸ್ಪತ್ರೆಯಲ್ಲಿಯೇ ನಡೀತಾ ಇದೆ. ಅವರೇ ನನಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ನೀನು ನನ್ನ ಮೇಲೆ ಅನುಮಾನಪಟ್ಟಿರುವುದು ನನಗೆ ಗೊತ್ತು. ಆ ದಿನ ನಾವಿಬ್ಬರು ಲಂಚ್ ಮಾಡುವುದನ್ನು ನೀನು ನೋಡಿಬಿಟ್ಟಿದ್ದೆ. ಆ ದಿನ ನನ್ನ ಗೆಳೆಯನ ಜೊತೆ ಲಂಚ್ಗೆ ಹೊರಟಿದ್ದೆ. ಮಧ್ಯದಲ್ಲಿ ನನ್ನ ಗೆಳೆಯನಿಗೆ ಏನೋ ಅರ್ಜೆಂಟ್ ಕೆಲಸವಿದ್ದುದರಿಂದ ನೀವು ಲಂಚ್ ಮಾಡಿ, ನಾನು 10 ನಿಮಿಷ ಬಿಟ್ಟು ಜಾಯಿನ್ ಆಗುತ್ತೇನೆ ಎಂದು ಹೇಳಿದ್ದ. ಅದನ್ನೇ ನೀನು ನೋಡಿ ನಮ್ಮಿಬ್ಬರನ್ನು ನೋಡಿ ಬೇಜಾರಾಗಿ ಅಲ್ಲಿಂದ ಹೊರಟು ಹೋದೆ. ಆಮೇಲೆ ನನ್ನ ಗೆಳೆಯ ಬಂದು ಜಾಯಿನ್ ಆಗಿದ್ದ. ನನ್ನ ಬಗ್ಗೆ ನೀವು ಏನೆಲ್ಲ ಯೋಚನೆ ಮಾಡಿದ್ದೀರಾ ಏನೋ? ನನ್ನ ಪತಿಯ ಬಾಯಿಂದ ಹೊರಟ ಮಾತುಗಳನ್ನು ಕೇಳಿ ನಾನು ದಂಗಾಗಿ ಹೋದೆ. ಅವರು ಎಂಥ ಒಳ್ಳೆಯವರಾಗಿದ್ದರು. ಇನ್ನೊಬ್ಬರನ್ನು ಕಷ್ಟದಿಂದ ಪಾರು ಮಾಡಿ ಒಬ್ಬರೇ ಸಹಿಸಿಕೊಂಡಿದ್ದರು. ಇಷ್ಟು ದೊಡ್ಡ ರೋಗವಿದ್ದರೂ ಯಾರಿಗೂ ಗೊತ್ತಾಗದಂತೆ ನೋಡಿಕೊಂಡರು. ಅವರು ಎಷ್ಟು ದೊಡ್ಡ ರೋಗದಿಂದ ಹೋರಾಡುತ್ತಿದ್ದರು. ನಾನು ಅವರನ್ನು ಸಮಾಧಾನಪಡಿಸುತ್ತಾ ಹೇಳಿದೆ, ನೀವೇನು ಚಿಂತೆ ಮಾಡಬೇಡಿ.
ನೀವು ಅವಶ್ಯವಾಗಿ ಬೇಗ ಗುಣಮುಖರಾಗುತ್ತೀರಿ ಮತ್ತು ದೇವರು ದಯೆ ತೋರದಿದ್ದರೂ ನಾನು ನಿಮ್ಮೊಂದಿಗೆ ಇರುತ್ತೇನೆ. ವಿಶಾಲ್ ನನಗೆ ಕೃತಜ್ಞತೆ ತಿಳಿಸಿದ ಮತ್ತು ಕೈ ಮುಗಿದು ಕ್ಷಮಿಸು ಎಂದು ಕೇಳಿಕೊಂಡರು. ನಾನು ಅವರಲ್ಲಿ ಕ್ಷಮೆ ಕೇಳಿದೆ, ಏಕೆಂದರೆ ಇಲ್ಲಿಯವರೆಗೂ ಅವರ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚಿಸುತ್ತಿದ್ದೆ ಮತ್ತು ಸ್ವತಃ ನಾನೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ. ಮತ್ತು 2 ತಿಂಗಳ ನಂತರ ವಿಶಾಲ್ ಅವರಿಗೆ ಸರ್ಜರಿ ಆಯಿತು ಮತ್ತು ಅವರ ಬ್ರೈನ್ ಟ್ಯೂಮರ್ ಸರಿ ಹೋಯಿತು. ಇಂದು ನಾವು ಸತಿಪತಿಗಳು ಇಬ್ಬರು ಪರಸ್ಪರ ಖುಷಿಯಾಗಿದ್ದೇವೆ. ಸುಖ ದುಃಖಗಳು ಜೀವನದಲ್ಲಿ ಬರುತ್ತಾ ಇರುತ್ತವೆ. ಪರಸ್ಪರ ಸಪೋರ್ಟ್ ಮಾಡಿಕೊಂಡು ಮತ್ತು ಒಬ್ಬರನ್ನೊಬ್ಬರು ಚೆನ್ನಾಗಿ ನೋಡಿಕೊಳ್ಳಬೇಕು. ನಾನು ಮತ್ತು ವಿಶಾಲ್ ನಮ್ಮ ಜೀವನದಲ್ಲಿ ತುಂಬ ಸುಖವಾಗಿದ್ದೇವೆ. ಕೆಲವು ತಿಂಗಳ ನಂತರ ವಿಶಾಲ್ ಸರಿ ಹೋದರು ಮತ್ತು ಈ ವರ್ಷ ನಾನು ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದೆ. ನಮ್ಮ ಬದುಕನ್ನು ನಮ್ಮ ಮಗುವಿಗಾಗಿ ಮೀಸಲಿಟ್ಟಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.